ಹಾ, ಅದೇ ಮಧ್ಯಾಹ್ನವರೆಗೂ ಅಲ್ಲಿ ಇದ್ದೇ ಸ್ಪಂದಿಸ್ತಾ ಇದ್ರು. ಇನ್ನೇನು ದೈವ ಶಕ್ತಿ ಅವ್ರಿಗಿದೆ, ಹಾ ಸರ್. ಗುಣಮುಖರಾಗಿ ಬರ್ತಾರೆ ಅಂತ ಹೇಳಿ ನಾವೆಲ್ಲ ಅನ್ಕೊಂಡಿದ್ವಿ. ಹಾ ಸರ್. ಬಟ್ ಈ ತರ ದೊಡ್ಡ ಆಘಾತ ಆಗಿದೆ. ಹಾ ಹಾ. ಅವರು ತಾಯಿಯ ಸ್ವರೂಪ ಹೌದು. ಎಲ್ಲರಿಗೂ ಅವ್ರ ಕುಟುಂಬದವ್ರಿಗೆ ಮಾತ್ರ ಅಲ್ಲ, ಮಗ ತಾಯಿಯಾಗಿ ಎಲ್ಲರಿಗೂ ಸ್ಪಂದಿಸ್ತಾ ಇದ್ರು. ಹ್ಮ್. ಅವರ ವ್ಯಕ್ತಿತ್ವ ಆಗ್ಲಿ, ಅವರ ಸರಳತೆ ಆಗ್ಲಿ, ಸಜ್ಜನಿಕೆ ಆಗ್ಲಿ, ಎಲ್ಲರಿಗೂ ಮಾದರಿ. ಚೆನ್ನಮ್ಮಾಜಿಯವರ ಚಾಟಿ ಇನ್ಯಾರು ಇನ್ನೊಬ್ಬರನ್ನ ಆ ಜಾಗಕ್ಕೆ ಊಗೆ ಮಾಡಕ್ಕೂ ಆಗಲ್ಲ. ಹಾ. ಆ ತರ ಅವರ ಗುಣ ಎಲ್ಲ ರೀತಿಯಲ್ಲಿ ಸ್ಪಂದಿಸುವ ವಿಚಾರ. ಯಾರೇ ಮನೆ ಬಾಗ್ಲಿಗೆ ಬರ್ಲಿ, ಕಷ್ಟ ಅಂತ ಬಂದ್ರೆ ಅವ್ರಿಗೆ ಏನ್ ಬೇಕಂದ್ರೂ ಸಹಕಾರ ಕೊಡ್ತಾ ಇದ್ರು. ಎಲ್ಲಾ ರೀತಿಯಲ್ಲಿ ಅವ್ರಿಗೆ ಸ್ಪಂದಿಸ್ತಾ ಇದ್ರು. ಹ್ಮ್. ಇದೆಲ್ಲ ಕೂಡ ನಾವು ಹತ್ರದಿಂದ ನೋಡಿದ್ದೀನಿ. ನಾನು ಕೂಡ ಒಂದು ವಾರ ಹಿಂದೆ ಅವ್ರನ್ನ ಮಾತಾಡಿಸ್ಕೊಂಡು ಬಂದಿದ್ದೀನಿ. ಹ್ಮ್ 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 ಹ್ಮ್. ಅವರು ಸ್ವಲ್ಪ ಪೈನ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು. ಹಾ ಹಾ. ಮತ್ತೆ ಇವತ್ತು ಈ ಈ ದೇವೇಗೌಡರು ಸಾಹೇಬ್ರು ಕೂಡ ಮಾತಾಡ್ತಾ ಇರುವಾಗಲೇ ಈ ತರ ಹೃದಯಾಘಾತ ಆಗಿದೆ ಅಂತ ಹೇಳಿ ಕೇಳ್ಬಂತು. ಆದರ್ಶ ದಂಪತಿಯಾಗಿ ಅವ್ರ ಜೀವನ ನಡೆಸ್ತಾ ಇದ್ರು. ದೇವೇಗೌಡರ ಕಷ್ಟಗಳಲ್ಲಿ ಎಲ್ಲಾ ತರ ಏರುಪೇರು ಏನೇ ಇರ್ಲಿ, ಅದನ್ನ ಒಂದು ದೃಢವಾದ ಒಂದು ಕಾನ್ಫಿಡೆನ್ಸ್, ನಂಬಿಕೆ, ವಿಶ್ವಾಸವನ್ನ ಇಟ್ಕೊಂಡು ಎಲ್ಲಾ ರೀತಿಯಲ್ಲಿ ಅವರಿಗೆ ಒಂದು ಶಕ್ತಿಯಾಗಿ ದೇವೇಗೌಡರು ಸಾಹೇಬ್ರಿಗೆ ಅವ್ರು ನಿಂತಿದ್ರು. ಹಾ. ಅವರು ಮಹಾ ತಾಯಿ ದೈವಿಕ ಒಂದು ಹಿನ್ನೆಲೆಯಲ್ಲಿ ಮಗಾ ಪೂಜೆ ಎಲ್ಲಾ ರೀತಿಯಲ್ಲಿ ಕೈಂಕರ್ಯಗಳು ಎಲ್ಲವನ್ನ ಕೂಡ ಬೆಳಿಗ್ಗೆ 4 ಗಂಟೆಗೆ ಎದ್ದು ಪೂಜೆ ಮಾಡೋದಾಗ್ಲಿ, ಎಲ್ಲಾ ರೀತಿಯಲ್ಲಿ ಒಂದು ಸಂಸ್ಕಾರ ಆಗ್ಲಿ ಎಲ್ಲವನ್ನು ಕೂಡ ಪಾಲನೆ ಮಾಡ್ತಾ ಇದ್ರು. ಹ್ಮ್. ಅವ್ರು ಡೆಲ್ಲಿಯಲ್ಲಿರ್ಲಿ, ಬೆಂಗಳೂರಲ್ಲಿರ್ಲಿ, ಹೊಳೆನರಸೀಪುರಲ್ಲಿರ್ಲಿ, ಎಲ್ಲೇ ಇದ್ರೂನು ಆ ಒಂದು ದೈವಿಕ ಕಾರ್ಯಗಳಲ್ಲಿ ಸದಾ ತೊಡಗಿಸ್ಕೊತಾ ಇದ್ರು. ಹ್ಮ್. ಎಲ್ಲರ ಜೊತೆಲಿ ಸ್ಪಂದಿಸ್ತಾ ಇದ್ರು. ಇವತ್ತು ದೇವೇಗೌಡರು ಸಾಹೇಬ್ರ ಅವ್ರಿಗೆ ಮತ್ತು ಅವರ ಕುಟುಂಬದವರಿಗೆ, JDS ನ ನನ್ನಂತ ಕಾರ್ಯಕರ್ತರಿಗೆ, ಅವರ ಅಭಿಮಾನಿಗಳಿಗೆ ಈ ದುಃಖವನ್ನ ಭರಿಸುವಂತ ಶಕ್ತಿಯನ್ನ ಆ ಪರಮಾತ್ಮ ಕೊಡ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗ್ಲಿ ಅಂತೇಳಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಮಾಡ್ತೀನಿ. ದೇವೇಗೌಡರು ಸಾಹೇಬ್ರನ್ನ ಇದನ್ನ ಯಾವ ತರ ಅರಗಿಸ್ಕೊತಾರೋ, ಯಾವ ತರ ಅದನ್ನ ಈ ಒಂದು ಘಟನೆಯನ್ನ, ಈ ಒಂದು ನೋವನ್ನ ಯಾವ ತರ ಅವರು ಸ್ವೀಕಾರ ಮಾಡ್ತಾರೋ ಅಂತ ನನಗಂತ ಖಂಡಿತ ಗೊತ್ತಿಲ್ಲ. ಬಟ್ ಇದಂತ ದೊಡ್ಡ ಆಘಾತ ನಮ್ಮ ರಾಜ್ಯಕ್ಕೆ ಮತ್ತೆ ಅವರ ಅಭಿಮಾನಿಗಳಿಗೆ ಎಲ್ಲ ತರ ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು. ಚೆನ್ನಮ್ಮಾಜಿ ಅವ್ರು ಈಗ ಅಂತಿಮ ದರ್ಶನ ಮಾಡ್ಬೇಕು ಅಂದ್ರೆ ಏನಿರುತ್ತೆ ವ್ಯವಸ್ಥೆ, ಏನಾದ್ರು ಅಭಿಮಾನಿಗಳಿಗೆ ನೀವು ಹೇಳೋದಾದ್ರೆ? ಈಗ ಪದ್ಮನಾಭನಗರಿಗೆ ಪಾರ್ಥಿವ ಶರೀರ ಬರುತ್ತೆ ಹಾಸ್ಪಿಟ್ಲಿಂದ. ಹಾ ಸರ್. ಇಲ್ಲಿ ಬಂದ ಮೇಲೆ ರೇವಣ್ಣ ಅವರು ಕೂಡ ಡೆಲ್ಲಿಯಿಂದ ಬರ್ತಾ ಇದ್ದಾರೆ. ಹಾ ಹಾ. ಇಲ್ಲಿ ಬಂದ ಮೇಲೆ ಇವತ್ತೆಲ್ಲ ಇಲ್ಲೇ ಇರುತ್ತೆ. ನಾಳೆ ಮತ್ತೆ ಅವ್ರ ಹುಟ್ಟೂರ್ಗೂ ತಗೊಂಡು ಹೋಗ್ತಾರೆ. ಹಾ ಹಾ ಸರ್. ಸೊ ಅದಾದ್ಮೇಲೆ ಅವ್ರ ಕುಟುಂಬ ಸದಸ್ಯರು ಎಲ್ಲ ತೀರ್ಮಾನ ತಗೊಳ್ತಾರೆ. ಅವರ ಒಂದು ಕಾರ್ಯಗಳು ಯಾವ ತರ ಆಗ್ಬೇಕು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಹಾ ಹಾ. ಸರ್, 72 ವರ್ಷಗಳ ದಾಂಪತ್ಯ ಬದುಕು ಸರ್. ಹೋದ ತಿಂಗಳು ತಾನೇ ಅವ್ರ ವೆಡ್ಡಿಂಗ್ ಆನಿವರ್ಸರಿ ಆಚರಣೆ ಮಾಡ್ಕೊಂಡ್ರು. ಆದರ್ಶ ದಂಪತಿಯಾಗಿ ಅವ್ರು ಎಲ್ಲಾ ರೀತಿಯಲ್ಲಿ ಇದ್ದು ಅವರು ಆಚರಣೆ ಮಾಡ್ತಾ ಇದ್ರು. ಬಟ್ ಇವತ್ತು ಅವ್ರು ಅಗಲಿದ್ದಾರೆ ಅನ್ನೋದನ್ನ ನಂಬಕ್ಕೆ ಆಗ್ತಾ ಇಲ್ಲ. ಅಂತ ಒಂದು ಘಟನೆ ಆಗಿದೆ. ನಾನು ಕೂಡ ಅವರು ಬಹಳ ಹತ್ತಿರದಿಂದ ಕಳೆದ 35 ವರ್ಷಗಳಿಂದ ನಾನು ನೋಡಿದ್ದೀನಿ. ನನ್ನನ್ನು ಕೂಡ ಒಬ್ಬ ಮಗನಾಗಿ ಅವರು ಎಲ್ಲಾ ರೀತಿಯಲ್ಲಿ ನನ್ನ ಕಷ್ಟ ಎಲ್ಲಾ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ನನಗೂ ಕೂಡ ಒಂದು ಶಕ್ತಿಯನ್ನ ರಾಜಕೀಯವಾಗಿ ಹೋಗಕ್ಕೆ ಅವರು ಜೊತೆಯಲ್ಲಿ ಇದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಸರ್, ಒಬ್ಬ ಮಾಜಿ ಪ್ರಧಾನಿ ಅವರ ಪತ್ನಿ ಆಗ್ಲಿ ಅಥವಾ CM ಮುಖ್ಯಮಂತ್ರಿಗಳ ಪತ್ನಿ ತಾಯಿ ಆಗಿ ಕೂಡ ಅವ್ರಿಗೆ ಯಾವುದೇ ರೀತಿಯಾದೊಂದು ಅಧಿಕಾರದ ಇದರಲ್ಲಿ ಇರ್ಲಿಲ್ಲ. ಅಷ್ಟೊಂದು ಸರಳವಾಗಿದ್ರಲ್ವ ಸರ್ ಅವರು? ಹೌದು, ಅವರು ನಾನು ಹೇಳಿದ್ನಲ್ಲ, ಸರಳತೆ, ಸಜ್ಜನಿಕೆ ಮತ್ತು ಯಾವುದೇ ಪ್ರಚಾರವನ್ನ ಕೂಡ ಅವ್ರು ಪಡ್ಕೊಂಡಿಲ್ಲ. ಎಲ್ಲೇ ಇದ್ರು ಕೂಡ ಅವ್ರು ಅದಕ್ಕೆ ಯಾವುದಕ್ಕೂ ಆಸ್ಪದ ಕೊಟ್ಟಿಲ್ಲ. ರಾಜಕೀಯ ಅಂತ ಇದ್ದಾಗ ದೇವೇಗೌಡರು ಮೇಂಟೈನ್ ಮಾಡ್ತಾ ಇದ್ರು. ಯಾವ್ದೋ ಭಾವನೆಗಳಿದ್ರೆ ದೇವೇಗೌಡರು ಚೆನ್ನಮ್ಮಾಜಿ ಜೊತೆಯಲ್ಲಿ ಶೇರ್ ಮಾಡ್ಕೋತಾ ಇದ್ರು. ಆ ತರ ಇದ್ರು. ರಾಜಕೀಯಕ್ಕೆ ಯಾವುದೇ ತಲೆ ತೂರ್ಸದೆ ಅವರ ಒಂದು ಜವಾಬ್ದಾರಿಯನ್ನ ಅರಿತು ಕೆಲಸ ಮಾಡ್ತಾ ಇದ್ರು. ಅದು ಒಂದು ದೊಡ್ಡ ಗುಣ ಅವರಲ್ಲಿತ್ತು.
ಸರ್ ನೀವು ನೋಡಿದಾಗೆ ದೇವೇಗೌಡರನ್ನ ಯಾವ್ಯಾವ ರೀತಿಯಲ್ಲಿ ಕೇರ್ ಮಾಡ್ತಿದ್ರು ಸರ್? ಚೆನ್ನಮ್ಮಾಜಿ ಅವರು ಅವ್ರ ಆರೋಗ್ಯದ ವಿಷಯದಾಗ್ಲಿ, ಅದು ಊಟದ ವಿಷಯದಲ್ಲಾಗ್ಲಿ ಯಾವ ರೀತಿ ನೋಡ್ಕೊಳ್ತಿದ್ರು ಸರ್ ದೇವೇಗೌಡರನ್ನ? ತುಂಬಾ ತುಂಬಾ ಬೆಳಿಗ್ಗೆ ಪೂಜೆ ಮುಗಿಸಿ ದೇವರ ನಾಮ ಎಲ್ಲ ಓದಿದ್ಮೇಲೆ ಸಾವಿರ ಜೊತೆಲೆ ಕೂತ್ಕೊಂಡು ತಿಂಡಿ ಮಾಡ್ತಾ ಇದ್ರು, ಜೊತೆಯಲ್ಲಿ. ಹಾಂ ಹಾಂ ಸರ್. ಒಂದು ರೂಮಲ್ಲೇ ಮಾಡೋದಾಗ್ಲಿ ಅಥವಾ ಹಾಲಲ್ಲಿ ಇಬ್ಬರು ಜೊತೆಲಿ ಕೂತ್ಕೊಂಡು ಮಾಡೋದಾಗ್ಲಿ, 11 ಗಂಟೆ ಆಗ್ಲಿ 10 ಗಂಟೆ ಆಗ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ದೇವರ ನಾಮ ಎಲ್ಲ ಓದಿ ಅದಾದ್ಮೇಲೆ ಅವರು ಕೆಲಸನ ಶುರು ಮಾಡ್ತಾ ಇದ್ದಿದ್ದು. ಹಾಂ ಹಾಂ ಸರ್, ಬಹುತೇಕ ಸೋಮವಾರ ಅಂತ್ಯಕ್ರಿಯೆ ನಡಿಬೋದಲ್ವ ಸರ್ ಹಾಸನದಲ್ಲಿ? ಹೌದು, ಆಗ್ಬೋದು. ಹಾಂ ಹಾಂ ಸರ್. ಸರ್ ಅವರ ಎಲ್ಲರೂ ಕುಲದೇವರು ಕೂಡ ಈಶ್ವರ, ಹಾಂ ಸರ್. ಮಾಡ್ಬೋದು. ಸರ್ ಎಲ್ಲರೂ ಕೂಡ ಅಂತಿಮ ದರ್ಶನಕ್ಕೆ ಈಗ ಬರ್ತಾ ಇದ್ದಾರೆ. ಸರ್ ಇವ್ರು ಹೌದು. ಪ್ರಜ್ವಲ್ ರೇವಣ್ಣ ಅವ್ರು ಕೂಡ ಬರುವಂತ ಒಂದು ಸೂಚನೆ ಅಥವಾ ಸಾಧ್ಯತೆ ಅದೇ ಏನಾದ್ರು ಇದೆಯಾ ಸರ್? ಸೋಮವಾರಕ್ಕೆ ಸಿಗಬಹುದು ಅಂತ ಅನ್ಕೊಂಡಿದ್ದಾರೆ. ಪೆರೋಲ್ಗೆ ಅರ್ಜಿ ಹಾಕಿದಾರಾ ಹಾಕಿದ್ದಾರೆ ಸರ್? ಕೋರ್ಟ್ ಅಲ್ಲಿ. ಪೆರೋಲ್ಗೆ ಅರ್ಜಿ ಹಾಕಿದಾರಾ ಸರ್ ಆಗ್ಲೇ? ಹೌದೌದು, ಹಾಕಿದ್ದಾರೆ ಅಂತ ಅನ್ಕೊಂಡಿದೀನಿ. ಹಾಂ ಹಾಂ ಅದು ಅಡ್ಮಿಟ್ ಆಯ್ತು ಅಂತ ಕೂಡ ಗೊತ್ತಿಲ್ಲ ಇನ್ನು. ಅದಕ್ಕೆ ಡೆಲ್ಲಿಯಲ್ಲಿ ಇದ್ದಾರೆ ರೇವಣ್ಣ ಅವರು. ಹಾಂ ಹಾಂ ಅವರು ಕೂಡ ಇವತ್ತು ಬರ್ತಾರೆ. ಹಂಗೇನ ಇದ್ರೆ ಸೋಮವಾರಕ್ಕೆ ಅವಕಾಶ ಮಾಡ್ಕೊಡ್ಬೋದೇನೋ, ಗೊತ್ತಿಲ್ಲ ಕೋರ್ಟು ಏನ್ ಹಾ. ಮಾಡುತ್ತೋ ನೋಡ್ಬೇಕು. ಸರಿ 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 ಸರ್, ಓಕೆ. ಹ್ಮ್ ಧನ್ಯವಾದಗಳು ಸರ್. ಹ್ಮ್